ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಈ ಒಂದು ಮ್ಯಾಥಮೆಟಿಕಲ್ ರೀಸನಿಂಗ್ನಿಂದ ಬ್ಲಡ್ ರಿಲೇಷನ್ ಕುರಿತು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು, ಅಥವಾ ಈ ಒಂದು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ರಿಜಿಸ್ಟರ್ ಮಾಡಿ, ಇಲ್ಲಿ ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿ ಪೇಪರ್ 2ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ಹಿಯರ್ ದ ಫಸ್ಟ್ ಕ್ವೆಶನ್ ಈಸ್, pointing to a man, Riya said, "He is the son of my grandfather's only son." How is the man related to Riya? Option A brother, option B father, option C uncle, option D cousin. ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ತೋರಿಸುತ್ತಾ ರಿಯಾ ಹೇಳಿದಳು, ಅವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ. ಆ ವ್ಯಕ್ತಿಗೆ ರಿಯಾ ಯಾವ ರೀತಿ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಹಿಯರ್ a man is saying that, ಸೊ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ಅಂತಂತಂದ್ರೆ, ಪಾಯಿಂಟಿಂಗ್ ಟು ಅ ಮ್ಯಾನ್, ರಿಯಾ ಸೆಡ್ ದಟ್ he is the son of my grandfather's only son. ಸೊ ಹಾಗಾದ್ರೆ ಇಲ್ಲಿ ಆ ಮ್ಯಾನ್ ನಲ್ಲಿ ಇಲ್ಲಿ ಫಾದರ್ ಇದ್ದಾರೆ. ಸೊ he is the son of my grandfather. ಸೊ ಇಲ್ಲಿ ಗ್ರ್ಯಾಂಡ್ ಫಾದರ್ ಇದ್ದಾರೆ. So pointing to a man, Riya said, he is the son of my grandfather's only son. ಸೊ ಹೀಗಾಗಿ ಇಲ್ಲಿ ಈ ಮ್ಯಾನ್ ನ ಫಾದರ್ ಇದ್ದಾರೆ, ಈ ಫಾದರ್. ಸೊ ಇವರು ಈ ಮ್ಯಾನ್ಗೆ ಗ್ರ್ಯಾಂಡ್ ಫಾದರ್ ಆಗ್ತಾ ಇದ್ದಾರೆ. ಹಾಗಾದ್ರೆ ರಿಯಾಗೆ, ಸೊ ಇಲ್ಲಿ ರಿಯಾ ಇದ್ದಾಳೆ. ಸೊ ಇಲ್ಲಿ ರಿಯಾ ಬರ್ತಾಳೆ. ಏಕೆಂತಂದ್ರೆ ಸೊ ಬಿಕಾಸ್ ಹಿಯರ್ ಶಿ is saying that Riya said he is the son of my grandfather's only son. So Riya's grandfather and this man's grandfather both are same. Yes or no? It means that man's father and Riya's father both are same. So here Riya and this man are brothers and sisters. So how is the man related to Riya? So man is the brother of Riya. So option A is the correct. ಸೊ ಅರ್ಥ ಆಯ್ತಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ತೋರಿಸುತ್ತಾ ರಿಯಾ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಸೊ ಈ ವ್ಯಕ್ತಿ ಏನಿದ್ದಾರೆ, ಸೊ ಇಲ್ಲಿ ರಿಯಾ ಏನ್ ಮಾಡ್ತಾ ಇದ್ದಾಳೆ, ಈ ವ್ಯಕ್ತಿಯನ್ನ ತೋರಿಸ್ತಾ ಇದ್ದಾಳೆ. ಹೌದಾ, ಈ ಮನುಷ್ಯನನ್ನ ತೋರಿಸಿ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ಅವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ. ಹಾಗಾದ್ರೆ ಇಲ್ಲಿ ರಿಯಾನ ಅಜ್ಜ ಇದ್ದಾರೆ, ಗ್ರ್ಯಾಂಡ್ ಫಾದರ್. ಹಾಗಾಗಿ ಇವ್ರೇನಾಗ್ತಾರೆ, ಈ ಒಬ್ಬ ಮನುಷ್ಯ ಈ ಗ್ರ್ಯಾಂಡ್ ಫಾದರ್ನ ಮೊಮ್ಮಗ. ಅದೇ ರೀತಿ ಈ ಗ್ರ್ಯಾಂಡ್ ಫಾದರ್ ಏನಿದ್ದಾರೆ, ರಿಯಾಗೂ ಕೂಡ ಅಜ್ಜ ಆಗಿರ್ತಾರೆ. ಸೊ ಹೀಗಾಗಿ ಇವರಿಬ್ರು ಕೂಡ ಇಲ್ಲಿ ಫಾದರ್ ಇರ್ತಾರೆ. ಸೊ ಹೀಗಾಗಿ ಈ ಮನುಷ್ಯ ಈ ಮ್ಯಾನ್ ಆಗಿರ್ಬೋದು ಮತ್ತೆ ರಿಯಾ ಆಗಿರ್ಬೋದು, ಇಬ್ರು ಕೂಡ ಒಂದೇ ತಂದೆಯ ಮಕ್ಕಳು. ಸೊ ಹೀಗಾಗಿ ಈ ಮನುಷ್ಯ ರಿಯಾಗೆ ಇಲ್ಲಿ ಬ್ರದರ್ ಆಗಿರ್ತಾನೆ. ಸೊ ನಾವು question number 2. A woman introduces a man as the son of my mother's brother. How is the man related to the woman? ಒಬ್ಬ ಮಹಿಳೆ ಒಬ್ಬ ಪುರುಷನನ್ನ ನನ್ನ ತಾಯಿಯ ಸಹೋದರನ ಮಗ ಎಂದು ಪರಿಚಯಿಸುತ್ತಾಳೆ. ಹಾಗಾದರೆ ಪುರುಷನು ಆ ಮಹಿಳೆಗೆ ಯಾವ ರೀತಿಯ ಒಂದು ಸಂಬಂಧವನ್ನ ಹೊಂದಿದ್ದಾನೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬ್ರದರ್, ಆಪ್ಷನ್ ಬಿ ನೆಪ್ಯೂ, ಆಪ್ಷನ್ ಸಿ cousin, option D uncle. So a woman, so ಇಲ್ಲಿ ಒಬ್ಬಳು ಮಹಿಳೆ ಇದ್ದಾಳೆ, there is a woman, introduce a man. So here is a man, a woman introduce a man, the son of
ದ ಸನ್ ಆಫ್ ಮೈ ಮದರ್ಸ್ ಅಂತಂದ್ರೆ ದ ಸನ್ ಆಫ್ ಮೈ ಮದರ್ಸ್, ಇಟ್ ಮೀನ್ಸ್ ದಟ್ ವುಮೆನ್ಸ್ ಮದರ್. ಓಕೆ, ಶಿ ಇಸ್ ದ ವುಮೆನ್ಸ್ ಮದರ್. She is the woman's mother. Mother's the son, yes, a man, the son of my mother's brother. So this mother's brother is here.